ಅವ್ನು ನಮ್ಮ ಅಣ್ಣನ ಮಗ ಸರ್. ಅವ್ನ ಮದುವೆಗಿದ್ವೆ ಏನೂ ಆಗಿಲ್ಲ. ಈಗ ಒಂದು 10-15 ವರ್ಷದಿಂದ ನಮ್ಮ ತಂಗಿ ಮಗಳ ಮನೆಗಿದ್ದ ಅಷ್ಟೇ. ಅವನು ಆಟ ಹೊಡ್ಕೊಂಡು ಇಸ್ಪೀಟ್ ಆಡ್ಕೊಂಡು ಇದ್ದ ಅಷ್ಟೇ ಗೊತ್ತು ಸರ್. ನಮಗೆ ಇನ್ನೇನು ಗೊತ್ತಿಲ್ಲ. ನಾವು ಇರಲಿಲ್ಲ ಸರ್. ನಾವು ಇನ್ನು ನಾನು ಅದೇ ಈಗ ಬಂದಿರೋದು. ಅವರು ಸಿಕ್ಕೇ ಇಲ್ಲ ನನಗೆ, ಇವರಿಗೂ ಸಿಕ್ಕಿಲ್ಲ. ಇವ್ರು ರಾಗಿ ಗುಡ್ದಾಗಿರೋದು ಅಲ್ಲ, ಬೊಮ್ಮನ ಕಟ್ಟೆಯಲ್ಲಿ. ನಾವು ಸಿಗೇಟಿಲಿರೋದು. ಅವಾಗ ಯಾವಾಗಾರ ಒಂದೊಂದು ಸದ ನಮಗೆ ಕರಿಯೋನು ಕಳ್ಸೋನು ನೋಡ್ಕೊಳ್ಳೋಣ ಅಷ್ಟೇ ಸರ್. ನಮಗೆ ಗೊತ್ತು ಇನ್ನೇನು. ನಾನು ಅಷ್ಟೇ ಮೊನ್ನೆಗೊಂದು 2 ತಿಂಗಳಿಂದ ಹೋಗಿ ಮಾತಾಡ್ಸ್ಕೊಂಬಂದಿದ್ದೆ ಸರ್. ಬೆಂಗಳೂರಿಗೆ ಹೋಗಿದ್ದೆ, ಬಂದೆ ಕಣತ್ತೆ ಬಾ ಮನೆಗೆ ಅಂತ ಕರೆದ. ನಾನು ಹೋಗಿ ಮಾತಾಡ್ಸ್ಕೊಂಡು ಬಂದೆ. ಮಟನ್ ಮಾಡಿದ್ದೀನಿ, ಊಟ ಮಾಡ್ಕೊಂಡು ಹೋಗುತ್ತೆ ಅಂದ. ಇದ್ದು ಊಟ ಮಾಡ್ಕೊಂಡು ಬಂದೆ. ಅದ್ರ ಮೇಲೆ ನಾನು ಸಿಕ್ಕೇ ಇಲ್ಲ ಸರ್. ನಾನು ಹೋದ ತಿಂಗಳೆಲ್ಲ ಈ ಕಾಶಿಗೆ ಹೋಗಿದ್ವು. ಅವ್ನು ನಮಗೆ ಸಿಕ್ಕೇ ಇಲ್ಲ. ಅವನು ಮಾತಾಡ್ಸಿಲ್ಲ, ನಾವು ಮಾತಾಡ್ಸಿಲ್ಲ. ಯಾಕೋ ಮಾತೇ ಆಡಿಸಿಲ್ಲ ಅಂತ ನಾವು ಸುಮ್ಮನಾದ್ವಿ ಸರ್. ಅವನು ಏನದು ಅಂತಲೇ ಗೊತ್ತಿಲ್ಲ. ಈಗ ಗೊತ್ತಾಗಿದ್ದು ಕೂಡಲೇ. ಈಗ ಫೋನ್ ಮಾಡಿರು, ಇವಳೇ ನಮ್ಮ ತಂಗಿನೇ ಫೋನ್ ಮಾಡಿರು. ಹಿಂಗೆ ಹೊಡೆದಾಕಿದ್ದಾರೆ ಅಂತ ಕಣೆ ನರಸಿಂಹಣ್ಣವ್ರಿಗೆ, ಬಾರೆ ಅಂತ ಹೇಳಿರಿ. ಇದೇ ಬಸ್ಸಿಂದ ಈಗ ಇಳಿದು ಹಿಂಗೆ ಬಂದಿದ್ದೀನಿ ನೋಡ್ರಿ ಸರ್. ನಾವು ಒಂದು 5 ಜನ ಕೂಡ್ಲಿಗೆ ಹೋಗಿದ್ವು, ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋಣ. ಅದೇನೂ ಗೊತ್ತಿಲ್ಲ. ಇವಳಿಗೂ ಕರೆದ್ವು, ಹಂಗಾರು ಇವಳು ಬರಲ್ಲ, ನಾನು ಪೂಜೆ ಮಾಡಿ ಈಗ ಸಾಕಾಗೈತೆ, ನೀವು ಹೋಗಿ ಬಾ ಅಂತ ಹೇಳಿರು ಅಷ್ಟೇ ಸರ್. ನಂಗೆ ಗೊತ್ತಿಲ್ಲ, ಇನ್ನೇನು ಗೊತ್ತಿಲ್ಲ. ನಮ್ಮ ಮಗನೂ ಕೆಲ್ಸಕ್ಕೆ ಹೋಗಿದ್ದ, ಅವನಿಗೂ ಫೋನ್ ಮಾಡಿರುತ್ತೆ. ಅವನು ಈಗ ಬಂದಿದ್ದಾನೆ. ಯಾರಿಗೂ ಏನೂ ಗೊತ್ತಿಲ್ಲ ಇದು. ಅವ್ನು ಇತ್ತಿತ್ಲಾಗ ಯಾಕೋ ಯಾರ ಹತ್ರನೂ ಮಾತು ಆಡಿಲ್ಲ. ಈಗ ಒಂದು 2 ತಿಂಗಳಿಂದ ನನಗೆ ಕರೆದು ಅವ್ರ ಮನೆಗೆ ಮಾತಾಡ್ಸಿ ಕಳಿಸಿದ್ದು ಅಷ್ಟೇ ಲಾಸ್ಟ್ ನೋಡ್ರಿ. ಅದ್ರ ಮೇಲೆ ಅವ್ನು ನಮಗೆ ಸಿಕ್ಕೂ ಇಲ್ಲ, ಮಾತಾಡ್ಸಿಲ್ಲ. ಅವ್ನು ನಮ್ಮ ಅಣ್ಣನ ಮಗ ಸರ್. ಅವ್ನ ಮದುವೆಗಿದ್ವೆ ಏನೂ ಆಗಿಲ್ಲ. ಈಗ ಒಂದು 10-15 ವರ್ಷದಿಂದ ನಮ್ಮ ತಂಗಿ ಮಗಳ ಮನೆಗಿದ್ದ ಅಷ್ಟೇ. ಅವನು ಆಟ ಹೊಡ್ಕೊಂಡು ಇಸ್ಪೀಟ್ ಆಡ್ಕೊಂಡು ಇದ್ದ ಅಷ್ಟೇ ಗೊತ್ತು ಸರ್. ನಮಗೆ ಇನ್ನೇನು ಗೊತ್ತಿಲ್ಲ. ನಾವು ಇರಲಿಲ್ಲ ಸರ್. ನಾವು ಇನ್ನು ನಾನು ಅದೇ ಈಗ ಬಂದಿರೋದು. ಅವರು ಸಿಕ್ಕೇ ಇಲ್ಲ ನನಗೆ, ಇವರಿಗೂ ಸಿಕ್ಕಿಲ್ಲ. ಇವ್ರು ರಾಗಿ ಗುಡ್ದಾಗಿರೋದು ಅಲ್ಲ, ಬೊಮ್ಮನ ಕಟ್ಟೆಯಲ್ಲಿ. ನಾವು ಸಿಗೇಟಿಲಿರೋದು. ಅವಾಗ ಯಾವಾಗಾರ ಒಂದೊಂದು ಸದ ನಮಗೆ ಕರಿಯೋನು ಕಳ್ಸೋನು ನೋಡ್ಕೊಳ್ಳೋಣ ಅಷ್ಟೇ ಸರ್. ನಮಗೆ ಗೊತ್ತು ಇನ್ನೇನು. ನಾನು ಅಷ್ಟೇ ಮೊನ್ನೆಗೊಂದು 2 ತಿಂಗಳಿಂದ ಹೋಗಿ ಮಾತಾಡ್ಸ್ಕೊಂಬಂದಿದ್ದೆ ಸರ್. ಬೆಂಗಳೂರಿಗೆ ಹೋಗಿದ್ದೆ, ಬಂದೆ ಕಣತ್ತೆ ಬಾ ಮನೆಗೆ ಅಂತ ಕರೆದ. ನಾನು ಹೋಗಿ ಮಾತಾಡ್ಸ್ಕೊಂಡು ಬಂದೆ. ಮಟನ್ ಮಾಡಿದ್ದೀನಿ, ಊಟ ಮಾಡ್ಕೊಂಡು ಹೋಗುತ್ತೆ ಅಂದ. ಇದ್ದು ಊಟ ಮಾಡ್ಕೊಂಡು ಬಂದೆ. ಅದ್ರ ಮೇಲೆ ನಾನು ಸಿಕ್ಕೇ ಇಲ್ಲ ಸರ್. ನಾನು ಹೋದ ತಿಂಗಳೆಲ್ಲ ಈ ಕಾಶಿಗೆ ಹೋಗಿದ್ವು. ಅವ್ನು ನಮಗೆ ಸಿಕ್ಕೇ ಇಲ್ಲ. ಅವನು ಮಾತಾಡ್ಸಿಲ್ಲ, ನಾವು ಮಾತಾಡ್ಸಿಲ್ಲ. ಯಾಕೋ ಮಾತೇ ಆಡಿಸಿಲ್ಲ ಅಂತ ನಾವು ಸುಮ್ಮನಾದ್ವಿ ಸರ್. ಅವನು ಏನದು ಅಂತಲೇ ಗೊತ್ತಿಲ್ಲ. ಈಗ ಗೊತ್ತಾಗಿದ್ದು ಕೂಡಲೇ. ಈಗ ಫೋನ್ ಮಾಡಿರು, ಇವಳೇ ನಮ್ಮ ತಂಗಿನೇ ಫೋನ್ ಮಾಡಿರು. ಹಿಂಗೆ ಹೊಡೆದಾಕಿದ್ದಾರೆ ಅಂತ ಕಣೆ ನರಸಿಂಹಣ್ಣವ್ರಿಗೆ, ಬಾರೆ ಅಂತ ಹೇಳಿರಿ. ಇದೇ ಬಸ್ಸಿಂದ ಈಗ ಇಳಿದು ಹಿಂಗೆ ಬಂದಿದ್ದೀನಿ ನೋಡ್ರಿ ಸರ್. ನಾವು ಒಂದು 5 ಜನ ಕೂಡ್ಲಿಗೆ ಹೋಗಿದ್ವು, ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋಣ. ಅದೇನೂ ಗೊತ್ತಿಲ್ಲ. ಇವಳಿಗೂ ಕರೆದ್ವು, ಹಂಗಾರು ಇವಳು ಬರಲ್ಲ, ನಾನು ಪೂಜೆ ಮಾಡಿ ಈಗ ಸಾಕಾಗೈತೆ, ನೀವು ಹೋಗಿ ಬಾ ಅಂತ ಹೇಳಿರು ಅಷ್ಟೇ ಸರ್. ನಂಗೆ ಗೊತ್ತಿಲ್ಲ, ಇನ್ನೇನು ಗೊತ್ತಿಲ್ಲ. ನಮ್ಮ ಮಗನೂ ಕೆಲ್ಸಕ್ಕೆ ಹೋಗಿದ್ದ, ಅವನಿಗೂ ಫೋನ್ ಮಾಡಿರುತ್ತೆ. ಅವನು ಈಗ ಬಂದಿದ್ದಾನೆ. ಯಾರಿಗೂ ಏನೂ ಗೊತ್ತಿಲ್ಲ ಇದು. ಅವ್ನು ಇತ್ತಿತ್ಲಾಗ ಯಾಕೋ ಯಾರ ಹತ್ರನೂ ಮಾತು ಆಡಿಲ್ಲ. ಈಗ ಒಂದು 2 ತಿಂಗಳಿಂದ ನನಗೆ ಕರೆದು ಅವ್ರ ಮನೆಗೆ ಮಾತಾಡ್ಸಿ ಕಳಿಸಿದ್ದು ಅಷ್ಟೇ ಲಾಸ್ಟ್ ನೋಡ್ರಿ. ಅದ್ರ ಮೇಲೆ ಅವ್ನು ನಮಗೆ ಸಿಕ್ಕೂ ಇಲ್ಲ, ಮಾತಾಡ್ಸಿಲ್ಲ.